ಮತ್ತೊಂದು ಕಡೆ ಎಸ್ಪಿಪಿ ಅವರ ವಾದದ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಯಾಕೆ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಅವರ BP ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದು. 2.5 ರೂಪಾಯಿ ಮಾತ್ರೆನ ತಗೊಂಡ್ರೆ BP ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಆ BPನ ಕಂಟ್ರೋಲ್ ಮಾಡೋದಕ್ಕೆ ನೀವು ಬಳ್ಳಾರಿಯಿಂದ ಬೆಂಗಳೂರಿನ BGS ಹಾಸ್ಪಿಟಲ್ಗೆ ಬಂದ್ರಾ? ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಆಯಿತು. BPಯ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? BP ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ SPP ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ BGS ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ BP ಕಡಿಮೆಯಾಗಿಲ್ಲ ಎಂದು ಹೇಳಿದ CV ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. BP ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ BP ಕಡಿಮೆಯಾಗಿಲ್ಲ. BP ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ BP ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ SPP ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ BP ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಎಸ್ಪಿಪಿ ಅವರ ವಾದದ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಯಾಕೆ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಅವರ BP ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದು. 2.5 ರೂಪಾಯಿ ಮಾತ್ರೆನ ತಗೊಂಡ್ರೆ BP ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಆ BPನ ಕಂಟ್ರೋಲ್ ಮಾಡೋದಕ್ಕೆ ನೀವು ಬಳ್ಳಾರಿಯಿಂದ ಬೆಂಗಳೂರಿನ BGS ಹಾಸ್ಪಿಟಲ್ಗೆ ಬಂದ್ರಾ? ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಆಯಿತು. BPಯ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? BP ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ SPP ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ BGS ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ BP ಕಡಿಮೆಯಾಗಿಲ್ಲ ಎಂದು ಹೇಳಿದ CV ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. BP ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ BP ಕಡಿಮೆಯಾಗಿಲ್ಲ. BP ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ BP ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ SPP ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ
ಹೊರಬಂದು 5 ವಾರವಾದರೂ ದರ್ಶನ್ಗೆ ಬಿಪಿ ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ SPP ಅವರ ವಾದದ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಯಾಕೆ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಅವರ BP ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದು. 2.5 ರೂಪಾಯಿ ಮಾತ್ರೆನ ತಗೊಂಡ್ರೆ BP ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಆ BP ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಬಳ್ಳಾರಿಯಿಂದ ಬೆಂಗಳೂರಿನ BGS ಹಾಸ್ಪಿಟಲ್ಗೆ ಬಂದ್ರಾ? ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಆಯಿತು. BPಯ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಬಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ SPP ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ BGS ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ, ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ BP ಕಡಿಮೆಯಾಗಿಲ್ಲ ಎಂದು ಹೇಳಿದ CV ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. BP ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ BP ಕಡಿಮೆಯಾಗಿಲ್ಲ. BP ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ. ಹೀಗಂತ ದರ್ಶನ್ ವೈದ್ಯಕೀಯ ವರದಿ ನೀಡಲಾಗಿದೆ. ಅಮೆಲಾಂಗ್ ಮಾತ್ರೆ ಪಡೆದ್ರೆ 24 ಗಂಟೆಯಲ್ಲಿ BP ಕಡಿಮೆ ಆಗುತ್ತೆ. ಈ ಮಾತ್ರೆಯ ಬೆಲೆ ಕೇವಲ 2.5 ರೂಪಾಯಿ. ಹೀಗಂತ SPP ಪ್ರಸನ್ನಕುಮಾರ್ ವಾದ ಮುಂದಿಟ್ಟಿದ್ದಾರೆ. ಬೇಲ್ ಮೇಲೆ ಹೊರಬಂದು 5 ವಾರವಾದರೂ ದರ್ಶನ್ಗೆ BP ಕಡಿಮೆ ಆಗಿಲ್ಲವಂತೆ. ಇಷ್ಟು ದಿನ ಯಾವ ಚಿಕಿತ್ಸೆ ನೀಡ್ತಿದ್ರೂ ಯಾವ ಪ್ರಯೋಜನವಾಗಿಲ್ವಾ? ಹೀಗಾಗಿ ಈ ಎಲ್ಲ ವಾದದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರ ಕುತೂಹಲ ಕೆರಳಿಸಿದೆ. ನಾಗರಾಜು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ SPP ಅವರ ವಾದದ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಯಾಕೆ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಅವರ BP ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದು. 2.5 ರೂಪಾಯಿ ಮಾತ್ರೆನ ತಗೊಂಡ್ರೆ BP ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಆ BP ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಬಳ್ಳಾರಿಯಿಂದ ಬೆಂಗಳೂರಿನ BGS ಹಾಸ್ಪಿಟಲ್ಗೆ ಬಂದ್ರಾ? ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಆಯಿತು. BPಯ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ.